ಗುರುಗಳು ಹಾಗೂ ಮಹಾತ್ಮರು ತೋರಿಸಿರುವ ಮಾರ್ಗಕ್ಕೆ ಗೌರವ ಆಧಾರಗಳಿಂದ ತಿಳಿಸುತ್ತಾ ಅಡಿಯಾರ್ ಮಾಸ್ಟರ್ಸ್ ಹೋಮ್ ಅನ್ನೋ ಪುಸ್ತಕದಿಂದ ಆಯ್ದುಕೊಂಡಂಥ ಕೆಲವು ವಿಚಾರಗಳನ್ನು ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಕಷ್ಟು ಹೊಸ ಮುಖಗಳ ಪರಿಚಯ ಮಾಡೋ ನಿಟ್ಟಿನಲ್ಲಿ ಈ ಒಂದು ಪ್ರಯೋಗ ಇದನ್ನು ಮಾಡ್ತಿದ್ದೇವೆ. ಅಡಿಯಾರ್ ಅನ್ನುವಂಥ ಏನು ನಮ್ಮ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ನ ಸ್ಥಾಪನೆ ಮಾಡಿದ್ದಾರೆ, ಅಲ್ಲಿ ಇರುವಂಥ ಗ್ರಂಥಾಲಯ, ಅಲ್ಲಿರುವಂಥ ದಾಖಲೆಗಳು ಮತ್ತು ವಸ್ತು ಸಂಗ್ರಹಾಲಯ, ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಗೆ ಕೊಟ್ಟಿರೋ ಈ ಸಮಯ ಅವಕಾಶ ಭಾಳ ಕಡಿಮೆ. ಆದರೂ ಕೂಡ ಆ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರೋಂಥ ಕೆಲವೊಂದು ವಿಚಾರಗಳನ್ನ ಏನು ನೋಟ್ ಮಾಡಿಟ್ಟಿದ್ದೀವಿ ಅದನ್ನು ಪ್ರಸ್ತುತ ಮಾಡ್ತೀವಿ. ಇದರಲ್ಲಿ ನಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳು ಯಾವುದನ್ನು ಇದರಲ್ಲಿ ಸೇರಿಸ್ತಿಲ್ಲ. ಸಾವಿರದ 1885ರಲ್ಲಿ ನಡೆದ ಥಿಯೋಸಫಿಕಲ್ ಸೊಸೈಟಿ ವಾರ್ಷಿಕ ಸಮ್ಮೇಳನದಲ್ಲಿ ಅಡಿಯಾರ್ ಗ್ರಂಥಾಲಯದ ಬಗ್ಗೆ ಚಿಂತನೆ ನಡೆಸಿತು. ಗ್ರಂಥಾಲಯದ ಬಗ್ಗೆ ಚಿಂತನೆ ಕರ್ನಲ್ ಆಲ್ಕಾಟ್ ಸಂಸ್ಕೃತ ಗ್ರಂಥಾಲಯದ ಬಗ್ಗೆ ಮನವಿ ಮಾಡಿದರು. ಪೂರ್ವದ ಮೈದಾನದಲ್ಲಿ ಎರಡನೇ ಅಲೆಕ್ಸಾಂಡ್ರಿಯಾವನ್ನು ನಿರ್ಮಿಸುವುದು ಇದರ ಉದ್ದೇಶ ಆಗಿತ್ತು. ಸೊ ಅಡಿಯಾರ್ ಗ್ರಂಥಾಲಯನ ಯಾವ ರೀತಿಯಲ್ಲಿ, ಯಾವ ಹೈಟ್ಗೆ ಅದನ್ನು ತಗೊಂಡು ಹೋಗಬೇಕು ಅನ್ನೋಂಥ ವಿಚಾರ ಕರ್ನಲ್ ಆಲ್ಕಾಟ್ನವರು ಅವ್ರ ಚಿಂತನೆಯಲ್ಲಿ ತಗೊಂಡಿದ್ದಾರೆ. 1886ರಲ್ಲಿ ಮುಂದಿನ ಸಮಾವೇಶದ ಹೊತ್ತಿಗೆ, ಅಂದರೆ ಇನ್ನೊಂದು ವರ್ಷದ ಒಳಗೆ ಆ ಪ್ರಸ್ತುತ ಅದನ್ನು ಏನು ಚಿಂತನೆಗೆ ತಗೊಂಡಿದ್ರು, ಗುರುಗಳ ಹೆಸರಿನಲ್ಲಿ ಮತ್ತು ಅವರ ಕಾರಣಕ್ಕಾಗಿ ಎಂಬ ಶೀರ್ಷಿಕೆಯೊಂದಿಗೆ ಅಡಿಯಾರ್ನಲ್ಲಿ ಸಂಸ್ಕೃತ ಗ್ರಂಥಾಲಯ ಮತ್ತು ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಯಿತು. ಅದನ್ನು ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ನಿರ್ಮಾಣ ಮತ್ತು ಆರಂಭಿಕ ಅಭಿವೃದ್ಧಿ. ಪ್ರಧಾನ ಕಚೇರಿ ಕಟ್ಟಡ, ಲಾವೆಟ್ಸ್ಕಿ ವಸ್ತು ಸಂಗ್ರಹಾಲಯ, ಆರಂಭಿಕ ದೊಡ್ಡ ಕಟ್ಟಡಗಳು, ಗುರುಗಳ ಚಿತ್ರಿಸಿದ ಭಾವಚಿತ್ರಗಳನ್ನು ಹೊಂದಿರುವ ದೇವಾಲಯ ಕೊಠಡಿ, ನದಿಗೆ ಎದುರಾಗಿರುವ ವಚನಾಲಯ, ಇವು ನಿರ್ಮಾಣ ಕಾರ್ಯಗಳು ನಡೆಸುತ್ತಿರುವಾಗ ಕಂಡುಬಂದ ಕೆಲವು ಪ್ರಮುಖ ಬೆಳವಣಿಗೆಗಳು ಆಗಿವೆ. ಮತ್ತೆ ಆ ಗ್ರಂಥಾಲಯದ ಉದ್ಘಾಟನಾ ಸಮಾರಂಭ ಡಿಸೆಂಬರ್ 28, 1886ರಲ್ಲಿ ವಾರ್ಷಿಕ ಸಮಾವೇಶದ ಸಮಯದಲ್ಲಿ ಗ್ರಂಥಾಲಯದ ಔಪಚಾರಿಕ ಉದ್ಘಾಟನೆ ನಡೆಯುತ್ತೆ. ಈ ಸಂದರ್ಭವನ್ನು ಗುರುತಿಸಲು ಪ್ರಮುಖ ಧರ್ಮಗಳಿಂದ ಪ್ರಾರ್ಥನೆ ಸಲ್ಲಿಸಲಾಗಿದೆ. ಕರ್ನಲ್ ಆಲ್ಕಾಟ್ ತಮ್ಮ ಭಾಷಣದಲ್ಲಿ ಏನಂತಾರೆ ಅಂದರೆ, ವಿದ್ಯಾವಂತ ಮನುಷ್ಯನ ಜೀವನವನ್ನು ಸ್ಪರ್ಶಿಸುವುದು ಮತ್ತು ಅಮೂಲ್ಯವಾದ ಜ್ಞಾನವನ್ನು ಪ್ರಕಟಿಸುವುದು ಮತ್ತು ಗ್ರಂಥಾಲಯವನ್ನು ಪೂರ್ವಜರ ಕಲಿಕೆಯ ಸ್ಮಾರಕವನ್ನಾಗಿ ಮಾಡುವುದು ಋಷಿಗಳ ಪೌರಸ್ತ್ಯ ಸಾಹಿತ್ಯದಲ್ಲಿನ ಬುದ್ಧಿವಂತಿಕೆ ಮತ್ತು ಬೋಧನೆಗಳ ವಿಶಾಲ ಧ್ಯೇಯವನ್ನು ಒತ್ತಿ ಹೇಳಿದರು. ಸೊ ನಮ್ಮಲ್ಲಿ ಇರುವಂಥ ಜ್ಞಾನವನ್ನು ಏನು ಧೂಳು ಮುಚ್ಚಿಕೊಂಡಿದೆ ಅದನ್ನು ಕೊಡವಿ, ಅದನ್ನು ತೆಗೆಯುವಂಥ ಪ್ರಯತ್ನ ಆಗಲಿ ಅನ್ನೋದು ಇದರಿಂದ ಇರುವಂಥ ಉದ್ದೇಶ. ಮರೆತು ಹೋದ ಹಸ್ತಪ್ರತಿಗಳ ಅನ್ವೇಷಣೆ, ಅಲ್ಲಿ ನಡೆದಿರುವಂಥ ಕೆಲವೊಂದು ವಿಚಾರಗಳಲ್ಲಿ ಇದು ಪ್ರಮುಖವಾದ. ಕರ್ನಲ್ ಆಲ್ಕಾಟ್ ಮರೆತು ಹೋದ ಪುಸ್ತಕಗಳು ಮತ್ತು ಹಸ್ತಪ್ರತಿಗಳನ್ನು ಸಂಗ್ರಹಿಸುವ ಮತ್ತು ಸಂರಕ್ಷಿಸುವ ಧ್ಯೇಯದಲ್ಲಿ ಮತ್ತು ಅವುಗಳನ್ನು ರಚಿಸುವ ಅಥವಾ ಪ್ರಕಟಿಸುವ ಅಗತ್ಯದಲ್ಲಿ ವೈಯಕ್ತಿಕವಾಗಿ ಭಾಗವಹಿಸುವುದು. ಭಾರತದ ಜನರನ್ನು ತಮ್ಮದೇ ಆದ ಸಾಂಸ್ಕೃತಿಕ ಮತ್ತು ಬೌದ್ಧಿಕ ಪರಂಪರೆಯ ಸಂಪತ್ತಿಗೆ ಜಾಗೃತಗೊಳಿಸುವ ಈ ಹಸ್ತಪ್ರತಿಗಳನ್ನು ಮರು ಪಡೆಯುವುದು ಮತ್ತು ಸಂಗ್ರಹಿಸುವುದರಲ್ಲಿ ಅವರು ಗಮನ ಹರಿಸಿದರು. ಆಗ ನಡೆದಂಥ ಕೆಲವೊಂದು ವಿಚಾರಗಳಲ್ಲಿ ಪೂರ್ವ ಏಷ್ಯಾದಿಂದ ಸೇರ್ಪಡೆಗಳು ಯಾರೆಲ್ಲ ಇದರಲ್ಲಿ ಕೈ ಜೋಡಿಸಿದ್ರು ಅಂತ. ಅಡಿಯಾರ್ ಗ್ರಂಥಾಲಯವು ಚೀನಾ, ಟಿಬೆಟ್, ಬರ್ಮಾ ಮತ್ತು ಸಿಲೋನ್ ಧಾರ್ಮಿಕ ಗ್ರಂಥಗಳ ತಾಳೆಗರಿ ಪ್ರತಿಗಳ ಸಂಗ್ರಹಗಳನ್ನು ಸಹ ಹೊಂದಿತ್ತು. ಗ್ರಂಥಾಲಯದ ಶ್ರೀಮಂತ ಸಂಗ್ರಹಗಳು ಮತ್ತು ಪರಂಪರೆ. ಪ್ರಸ್ತುತ ಅಡಿಯಾರ್ ಗ್ರಂಥಾಲಯವು 1,65,000ಕ್ಕೂ ಹೆಚ್ಚು ಪುಸ್ತಕಗಳು ಮತ್ತು ಸುಮಾರು 20,000 ತಾಳೆಗರಿ ಮತ್ತು ಚರ್ಮ ಕಾಗದದ ಜ್ಞಾನದ ಹಸ್ತಪ್ರತಿಗಳನ್ನು ಹೊಂದಿದೆ. 10,000ಕ್ಕೂ ಹೆಚ್ಚು ತಾಳೆಗರಿ ಕಟ್ಟುಗಳು ಮತ್ತು 5,000 ಹಸ್ತಪ್ರತಿಗಳನ್ನು ಹೊಂದಿರುವ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಭಾರತದಿಂದ ಮಾತ್ರವಲ್ಲದೆ ಪ್ರಪಂಚದ ಇತರ ಭಾಗಗಳಿಂದಲೂ 24ಕ್ಕೂ ಹೆಚ್ಚು ಭಾಷೆಗಳಿಂದ ಬಂದಿದೆ. ಸೊ ಇದಷ್ಟನ್ನು ಸಂಗ್ರಹ ಮಾಡೋದಲ್ಲಿ
ಕರ್ನಲ್ ಆಲ್ಕಾಟ್ ಅವರು ಯಶಸ್ವಿಯಾಗಿದ್ದಾರೆ. ಮತ್ತೆ ಅದರ ಗ್ರಂಥಾಲಯದ ವಿಸ್ತರಣೆ ಮತ್ತು ಮರು ಸಂಘಟನೆ. ಗ್ರಂಥಾಲಯವು ತತ್ವಶಾಸ್ತ್ರ ಮತ್ತು ಧರ್ಮದ ಬಗ್ಗೆ ಪುಸ್ತಕಗಳನ್ನು ಮಾತ್ರವಲ್ಲದೆ ಕಲೆ, ವಾಸ್ತುಶಿಲ್ಪ ಮತ್ತು ಅಧ್ಯಕ್ಷ GN ಅರುಂಡೇಲ್ ದಾನ ಮಾಡಿದ ಪತ್ತೇದಾರಿ ಕಾದಂಬರಿ ಪುಸ್ತಕಗಳನ್ನು ಸಹ ಸಂಗ್ರಹಿಸಲಾಗಿದೆ. ಡಾಕ್ಟರ್ ಆನಿ ಬೆಸೆಂಟ್ ರಾಜಕೀಯ ಗ್ರಂಥಾಲಯ ಮತ್ತು ಭಾರತದ ಸ್ವಾತಂತ್ರ್ಯ ಚಳುವಳಿ ಅವರ ಸಂಪಾದಿತ ಪತ್ರಿಕಾ ತುಣುಕುಗಳೊಂದಿಗೆ ಓರಿಯೆಂಟಲ್ ಮತ್ತು ಪಾಶ್ಚಿಮಾತ್ಯ ಕೃತಿಗಳನ್ನು ಪೌರತ್ಯ ಹಾಗೂ ಪಾಶ್ಚಿಮಾತ್ಯ ಕೃತಿಗಳನ್ನು ಸ್ಪಷ್ಟವಾಗಿ ಬೇರ್ಪಡಿಸಲಾಗಿ ಈ ಗ್ರಂಥಾಲಯದಲ್ಲಿ ಶೇಖರಣೆ ಮಾಡಿದೆ. ಅಡ್ಯಾರ್ ಗ್ರಂಥಾಲಯದ ಅಮೂಲ್ಯ ಸಂಪತ್ತು ಅಂತಂದರೆ 600ರಿಂದ 800 ವರ್ಷಗಳ ಹಿಂದಿನ ಮೊದಲ ಆವೃತ್ತಿಗಳು ಅಥವಾ ಮುದ್ರಣಗೊಳ್ಳದ ಕೃತಿಗಳು ಸಹ ಲಭ್ಯವಿದೆ. ಮೊದಲನೇ ಸರಿ ಪ್ರಿಂಟ್ ಮಾಡಿರುವಂಥ ಡಾಕ್ಯುಮೆಂಟ್ಸಿಂದ ಹಿಡಿದು ಪ್ರಿಂಟ್ ಆಗದೇ ಇರೋ ಡಾಕ್ಯುಮೆಂಟ್ಸ್ಗಳು ಸಹ ಸಾಕಷ್ಟು ಅಲ್ಲಿ ಇದೆ. ಖಗೋಳಶಾಸ್ತ್ರದ ಕುರಿತು 500 ವರ್ಷಗಳಷ್ಟು ಹಳೆಯದಾದ ಲ್ಯಾಟಿನ್ ಪಠ್ಯವಾಗಿರುವ ಅಂತಹ ಒಂದು ಪುಸ್ತಕ ಮತ್ತು ಚಾರ್ಟ್ಗಳು ಮತ್ತು ರೇಖಾಚಿತ್ರಗಳೊಂದಿಗೆ ಭೂಗೋಳಶಾಸ್ತ್ರವು ಅದರ ಸಂಗ್ರಹಗಳ ಸಾಕ್ಷಿಯಾಗಿದೆ. ಅದರ ತಾತ್ವಿಕ ಗಮನಕ್ಕೆ ವಿಶಿಷ್ಟವಾದ ಕಲಾ ಸಂಗ್ರಹದೊಂದಿಗಿದೆ. ಪೂರ್ವ ಹಸ್ತಪ್ರತಿಗಳ ಸ್ವಾಧೀನ ಅದಷ್ಟೇ ಅಲ್ಲದಿರ ಕೆಲವೊಂದು ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋ ನಿಟ್ಟಿನಲ್ಲಿ ಏನನ್ನೆಲ್ಲ ಸ್ವಾಧೀನ ಮಾಡಿಕೊಂಡಿದ್ದಾರೆ ಅಂತ ಕೂಡ ಇದೆ. ಹಿಂದೂ ಮತ್ತು ಬೌದ್ಧ ಸಂಪ್ರದಾಯಗಳ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅಮೂಲ್ಯ ದಾಖಲೆಗಳು ಗ್ರಂಥಾಲಯದ ಅತ್ಯುತ್ತಮ ಸಂಗ್ರಹವಾಗಿರುವ ಅಮೂಲ್ಯ ದಾಖಲೆಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಬೈಬಲ್ನ ಹಲವಾರು ಆವೃತ್ತಿಗಳು ವಿವಿಧ ಭಾಷೆಗಳು ಮತ್ತು ಗಾತ್ರದಲ್ಲಿ ಲಭ್ಯವಿದೆ. ಇದು ಪಶ್ಚಿಮದಲ್ಲಿ ಅಭಿವ್ಯಕ್ತಿಯನ್ನು ಕಂಡುಕೊಂಡಿರುವ ಪೂರ್ವ ದಾಖಲೆಯಾಗಿದೆ. ಬೈಬಲ್ ಅಂತಂದರೆ ನಮಗೆಲ್ಲ ಯಾವುದೋ ಪಾಶ್ಚಿಮಾತ್ಯರ ಧರ್ಮ ಅಂತ ಅಂದ್ಕೊಂಡಿದ್ದೀವಿ, ಅಲ್ಲೇ ಅಲ್ಲ. ಬೈಬಲಲ್ಲಿರೋ ಅಷ್ಟು ವಿಚಾರಗಳು ನಮ್ಮ ಪೂರ್ವೋತ್ತರ ಗುರುಗಳಿಂದಲೇ ವ್ಯಕ್ತಪಡಿಸಿರುವಂಥ ವಿಚಾರ ಆಗಿದೆ. ಅಡ್ಯಾರ್ ಗ್ರಂಥಾಲಯ ಪ್ರಕಟಣೆಗಳು ಮಕ್ಕಳು ತಮ್ಮದೇ ಆದ ಧಾರ್ಮಿಕ ಸಂಪ್ರದಾಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಲು ಈ ಪ್ರಕಟಣೆಯು ವಿಶಿಷ್ಟಾದ್ವೈತ, ದ್ವೈತ ಮತ್ತು ಶಿನ್ಶು ಪಠ್ಯಗಳನ್ನು ಪ್ರಾರಂಭಿಸಿತು. ಉಪನಿಷತ್ತುಗಳ ನಿಖರವಾದ ಆವೃತ್ತಿಯ ಸಂಪಾದನೆ ಮತ್ತು ಪ್ರಕಟಣೆಯನ್ನು ಸಹ ಪ್ರೋತ್ಸಾಹಿಸಲಾಯಿತು ಮತ್ತು 108 ಸಣ್ಣ ಉಪನಿಷತ್ತುಗಳ ಸಂಪುಟವನ್ನು ಸಂಶೋಧಿಸಿ 1912ರಲ್ಲಿ ಪ್ರಕಟವಾದ ಅದ್ವೈತ ವ್ಯಾಖ್ಯಾನ ಮತ್ತು ಇಂಗ್ಲಿಷ್ ಅನುವಾದದೊಂದಿಗೆ ಪ್ರಕಟವಾಯಿತು. ಪ್ರಕಟಣಾ ಕಾರ್ಯಕ್ರಮದ ಯಶಸ್ಸು ಪ್ರಪಂಚಾದ್ಯಂತ ಪ್ರಮುಖ ವಿಶ್ವವಿದ್ಯಾಲಯಗಳು ಮತ್ತು ಭಾರತೀಯ ವಿದ್ವಾಂಸರ ಸಂಖ್ಯೆಯಿಂದ ಸ್ಪಷ್ಟವಾಗುತ್ತದೆ. ಅವರು ಅದರ ಸಾಮಗ್ರಿಗಳಿಗಾಗಿ ಸ್ಥಾಯಿ ಆದೇಶಗಳನ್ನು ಕಾಯ್ದುಕೊಳ್ಳುತ್ತಿದ್ದಾರೆ. ಸೊ ನಮ್ಮಲ್ಲಿ ಅದಕ್ಕೆ ಆದಂಥ ವಿಶೇಷವಾದ ಬೇಡಿಕೆ ಕೂಡ ನಮ್ಮಲ್ಲಿ ಇದೆ. ಅಡ್ಯಾರ್ ಆರ್ಕೈವ್ಸ್ ಅಂದರೆ ಅಲ್ಲಿ ಅಡ್ಯಾರ್ನಲ್ಲಿರುವಂಥ ದಾಖಲೆ ಬಗ್ಗೆ ಒಂದಷ್ಟು ಮಾಹಿತಿ. ಫೆಬ್ರವರಿ 17, 1922ರಂದು ಇದು ಸ್ಥಾಪನೆ ಮಾಡಿದ್ದಾರೆ. ಇದು ಥಿಯೋಸಾಫಿಕಲ್ ಸೊಸೈಟಿಯ ಇತಿಹಾಸವನ್ನು ದಾಖಲಿಸುವ ಬದಲಾಗುವ ನಿಧಿಯಾಗಿದೆ. ಇದು 17 ನವೆಂಬರ್ 1875ರಂದು ಸ್ಥಾಪನೆಯಾದ್ದರಿಂದ ಇಂದು ಇದು ಅಡ್ಯಾರ್ ಗ್ರಂಥಾಲಯದ ಅನೆಕ್ಸ್ನಲ್ಲಿ ಹವಾನಿಯಂತ್ರಣ ಹೊಂದಿರುವ ಸಣ್ಣ ಕೋಣೆಯಲ್ಲಿ ಸಂರಕ್ಷಣೆಯನ್ನು ಸಾಧಿಸಲು ಇದೆ. ಅಲ್ಲಿರುವಂಥ ಡಾಕ್ಯುಮೆಂಟ್ಸ್ ಏನಿದೆ, ಪೇಪರು ಭಾಳ ಫ್ರಜೈಲ್ ಅಂತಂದರೆ ಅದು ಇನ್ನು ಎಷ್ಟು ದಿವಸ ನಮ್ಮಲ್ಲಿ ಉಳಿಯುತ್ತೆ ಅನ್ನೋ ರೀತಿಯಲ್ಲಿ ಅದನ್ನು ನಾವು ಸಂರಕ್ಷಣೆ ಮಾಡಬೇಕಾದ ನಿಟ್ಟಿನಲ್ಲಿ ಇದನ್ನು ಈ ಥರ ಒಂದು ವ್ಯವಸ್ಥೆಯಲ್ಲಿ ಇಟ್ಟಿದ್ದಾರೆ. ಅವು ಆರಂಭಿಕ ಥಿಯೋಸಫಿಸ್ಟ್ಗಳ ಸಮರ್ಪಣೆ, ತ್ಯಾಗ ಮತ್ತು ಪರಿಶ್ರಮದ ಸಂಸ್ಥಾಪಕರು ಮತ್ತು ಮಹತ್ವದ ಘಟನೆಗಳ ಬಗ್ಗೆ ಸ್ಫೂರ್ತಿದಾಯಕ ಮತ್ತು ಸಾಮಾನ್ಯವಾಗಿ ಕಡಿಮೆ ತಿಳಿದಿರುವ ಕಥೆಗಳನ್ನು ಬೆಳಕಿಗೆ ತರುತ್ತವೆ. ಬುದ್ಧಿವಂತಿಕೆಯ ಗುರುಗಳಿಗೆ ಸೇವೆ ಸಲ್ಲಿಸುವುದು ಮತ್ತು ಥಿಯೋಸಫಿಯ ಬೆಳಕನ್ನು ಜಗತ್ತಿಗೆ ತರುವುದು ಎಂಬುದು ಈ ಥೀಮು. ಅವರು ಎದುರಿಸಿದ ಶ್ರಮ ಮತ್ತು ಸವಾಲುಗಳನ್ನು ವಿವರವಾಗಿ ದಾಖಲಿಸಲಾಗಿದೆ. ಆಧುನಿಕ ಓದುಗರಿಗೆ ಚಳುವಳಿಯ ಆರಂಭಿಕ ವರ್ಷಗಳಲ್ಲಿ ಜೀವಂತವಾಗಿದ್ದ ಉತ್ಸಾಹವಂತ ಮತ್ತು ನಿಸ್ವಾರ್ಥ ಮನೋಭಾವದ ಒಂದು ನೋಟವನ್ನು ಇದರಲ್ಲಿ ನೀಡುತ್ತದೆ. ಮತ್ತು ಅದರಲ್ಲಿ ಸಂಗ್ರಹದ ಸಂಪತ್ತು, ದಾಖಲೆಗಳನ್ನು ಏನೆಲ್ಲ ಸಂಗ್ರಹ ಮಾಡಿದರೆ ಅದು ಯಾವ ಥರದ್ದು ಅಂತ. ಇದು ಅಪಾರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮೌಲ್ಯವನ್ನು ಹೊಂದಿದ್ದು ಇದರಲ್ಲಿ ಮೂಲಪತ್ರಗಳು, ಅಷ್ಟಪ್ರತಿಗಳು, ವೈಯಕ್ತಿಕ ಪರಿಣಾಮಗಳು, ಪ್ರಯಾಣ ಸ್ಮರಣಿಕೆಗಳು, ಚಿತ್ರಗಳು, ಉಡುಗೊರೆಗಳು, ಆಡಿಯೋ ಮತ್ತು ವಿಡಿಯೋ ಕ್ಯಾಸೆಟ್ಗಳು ಮತ್ತು ಥಿಯೋಸಾಫಿಕಲ್ ಸೊಸೈಟಿಯ ವಿವಿಧ ಪ್ರಮುಖ ನಾಯಕರಿಗೆ ಸಂಬಂಧಿಸಿದ ಇತರ ಸ್ಮರಣಿಕೆಗಳು ಸೇರಿವೆ. ಆರ್ಕೈವ್ಗಳಿಂದ
ಕಲ್ಪಿಸಿದ ಕೃತಿಗಳಲ್ಲಿ ಒಂದು ಜಮರಾಜ ದಾಸ್ ಅವರ ಲೆಟರ್ಸ್ ಫ್ರಮ್ ದಿ ಮಾಸ್ಟರ್ಸ್ ಆಫ್ ದಿ ವಿಸ್ಡಮ್ ಅನ್ನುವಂಥ ಒಂದು ಕೃತಿ, ಅದರಿಂದ ರಚನೆಯಾಗಿರುವಂಥದ್ದು. ಎರಡನೆಯದು ಡಾಕ್ಟರ್ ಆನಿ ಬೆಸೆಂಟ್ ಅವರ HPBಯ ಸ್ಕ್ರಾಪ್ ಬುಕ್ಗಳ ಸಮಗ್ರ ಸೂಚ್ಯಾಂಕವನ್ನು ಸಿದ್ಧಪಡಿಸುವುದು ಆಗಿದೆ. ಮೂರನೆಯದು ಈ ಸ್ಕ್ರಾಪ್ ಬುಕ್ಗಳ ಸಂಪುಟಗಳ ಮರು ಸಂಖ್ಯೆ ಮತ್ತು ದಿ ಸೀಕ್ರೆಟ್ ಡಾಕ್ಟ್ರಿನ್ನ ಮೊದಲ ಆವೃತ್ತಿ ಸೇರಿದಂತೆ ಲೀವ್ಸ್ ಫ್ರಮ್ ದಿ ಆರ್ಕೈವ್ಸ್ ಎಂಬ ಥಿಯೋಸಾಫಿಸ್ಟ್ ನಲ್ಲಿ ಈ ಲೇಖಗಳಲ್ಲಿ ಸರಣಿಯಲ್ಲಿ ಪ್ರಕಟ ಮಾಡಿದ್ದಾರೆ. ಎ ಶಾರ್ಟ್ ಹಿಸ್ಟ್ರಿ ಆಫ್ ದಿ ಥಿಯೋಸಾಫಿಕಲ್ ಸೊಸೈಟಿ, HP ಬ್ಲಾವಟ್ಸ್ಕಿಯ ಕಲೆಕ್ಟೆಡ್ ರೈಟಿಂಗ್ಸ್, ದೆನ್ ಡೇ ಲೈಟ್ ಕಮ್ಸ್ ಮತ್ತು ಹ್ಯಾಮರ್ ಆನ್ ದಿ ಮೌಂಟೇನ್ ನಂತಹ ಇತರ ಪುಸ್ತಕಗಳು ಈ ದಾಖಲೆಗಳಲ್ಲಿ ಇಂದ ಮೂಡಿರುವಂಥ ಒಂದು ರಿಸಲ್ಟ್ ಅಂತ ಹೇಳ್ಬೋದು. ಅಲ್ಲಿರುವಂಥ ಹಳೆಯ ಹಸ್ತಪ್ರತಿಗಳು ಅಂತಂದರೆ HPB ಸ್ವತಃ ಕೈಯಿನಿಂದ ಬರೆದಿರುವ ಸೀಕ್ರೆಟ್ ಡಾಕ್ಟ್ರಿನ 3 ಮೂಲಭೂತ ಪ್ರತಿಪಾದನೆಗಳು ನಮ್ಮಲ್ಲಿ ಏನಿದೆಯೋ ಅದು ತನ್ನ ಸ್ವಂತ ಕೈಯಲ್ಲಿ ಬರೆದಿರುವಂಥ ಹಸ್ತಪ್ರತಿಗಳನ್ನು ಅದನ್ನು ಈಗಲೂ ಇಟ್ಕೊಂಡಿದ್ದಾರೆ. ಈ ಮೂಲ ಕರಡಿನೊಂದಿಗೆ DR ಆರ್ಕೈವ್ಸ್ನಲ್ಲಿ ಸಂರಕ್ಷಿಸಲಾಗಿದೆ. ನಂತರ ಬ್ಲಾವಟ್ಸ್ಕಿ ಕಲಾ ವಸ್ತು ಸಂಗ್ರಹದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಕಲೆಗಳ ಸಂಶ್ಲೇಷಣೆಯನ್ನು ರಚಿಸುವ ಒಂದು ಧ್ಯೇಯವಾಗಿದ್ದು ಎಲ್ಲ ರೀತಿಯ ಕಲಾವಿದರು ಒಟ್ಟಿಗೆ ಸೇರಿ ತಮ್ಮ ಸಂದೇಶವನ್ನು ಧರ್ಮ, ತತ್ವಶಾಸ್ತ್ರ ಅಥವಾ ವಿಜ್ಞಾನಕ್ಕಿಂತ ಕಡಿಮೆ ಮಹತ್ವದ್ದಾಗಿಲ್ಲ ಎಂದು ಗುರುತಿಸುವುದಾದಂಥ ಒಂದು ಸಂಸ್ಥೆಯನ್ನು ಅಮೆರಿಕಾದಲ್ಲಿ ಸ್ಥಾಪಿಸಿದೆ. ನಾವು ಧರ್ಮವನ್ನು ವಿಚಾರ ಮಾಡುವಾಗಿ ಅಷ್ಟೇ ಯೋಚನೆ ಮಾಡೋದಲ್ದಿರ ಈ ರೀತಿಯಾದಂಥ ಕಲೆಯಲ್ಲಿಯೂ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸುವ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ. ಇದು ಕಲೆಯಲ್ಲಿ ಅಡಗಿರುವ ದೈವಿಕತೆಯ ಆಳವಾದ ಬಹಿರಂಗಪಡಿಸುವಿಕೆ ಆಗಿದೆ. ಸೌಂದರ್ಯವು ಸತ್ಯದ ಉಡುಪು ಎಂಬ ಧ್ಯೇಯವಾಕ್ಯವನ್ನು HPBಗೆ ಸಮರ್ಪಿತವಾದ ಸಂದೇಶವಾಹಕನ ಚಿತ್ರವನ್ನು ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಇದು ಬೌದ್ಧ ದೇವಾಲಯದಲ್ಲಿ ಒಬ್ಬ ಮಹಿಳೆ ಮುಂಜಾನೆ ಸಂದೇಶವಾಹಕನನ್ನು ಪ್ರವೇಶಿಸಲು ಬಾಗಿಲು ತೆರೆಯುವುದನ್ನು ಚಿತ್ರಿಸುತ್ತದೆ. ಮಧುರವಾದ ಮಾಧುರ್ಯ ಮತ್ತು ಅನುಗ್ರಹದೊಂದಿಗೆ ಶಕ್ತಿಯ ಸಂಯೋಜನೆ. ಅದರ ವಿಧಿಗಳಲ್ಲಿ ಇಬ್ಬರು ಸಂಸ್ಥಾಪಕರ ವ್ಯಕ್ತಿಯ ವಸ್ತುಗಳು HPBಯ ತಂಬಾಕು ಚೀಲ, ಸ್ಕ್ರಾಪ್ ಬುಕ್ಗಳು, ಬರವಣಿಗೆ ಸಾಮಗ್ರಿಗಳು ಮತ್ತು ಪ್ರಯಾಣಿಕ ಟ್ರಂಕ್ ಸೇರಿವೆ ಮತ್ತು ಕರ್ನಲ್ ಆಲ್ಬರ್ಟ್ ಸಂಗ್ರಹಿಸಿದ ಕಲಾಕೃತಿಗಳು. HPB ಸ್ವತಃ ಅಪೇಕ್ಷಿಸಿದ ಹಲವಾರು ವಸ್ತುಗಳು, ಟೀ ಕಪ್ ಮತ್ತು ತಟ್ಟೆ, ನ್ಯೂಯಾರ್ಕ್ ಲಾಮಾಸರಿಯಿಂದ ಸಕ್ಕರೆ ಇಕ್ಕಳಗಳು, ಚೀನಿ ಪಕ್ಷಿ ಅಲಂಕಾರದೊಂದಿಗೆ ಬೂದು ಬಣ್ಣದ ಟೀ ಪಾಟ್, ಗಾಲ್ ಶ್ರೀಲಂಕಾದಲ್ಲಿರುವಂಥ ಗಾಲ್ ಊರಿನಿಂದ ಕಸೂತಿ ಮಾಡಿದ ಕರವಸ್ತ್ರ ಮತ್ತು ಹ್ಯಾಲೋಗ್ರಾಮ್ನಂತಹ ಸ್ಪೆಂಟನ್ ಮೋಸೆಸ್ನ ಭಾವಚಿತ್ರದ ವರ್ಣಚಿತ್ರಗಳು, ಭಾರತೀಯ ಯೋಗಿ ತಿರುವಳ್ಳುವರ್ ಅವರ ಭಾವಚಿತ್ರ ಮತ್ತು ಕೊನೆ ಆದರೆ ಕನಿಷ್ಠವಲ್ಲದ ಕತ್ತಲೆಯ ಒಂದು ಚಿತ್ರ ಅಂತ ಇದು HPB ಸ್ವತಃ ಕತ್ತಲೆಯ ಕೋಣೆಯಲ್ಲಿ ಅರ್ಧ ಗಂಟೆ ಪ್ರಯತ್ನದಿಂದ ಮಾಡಿರುವಂಥ ಫಲಿತಾಂಶ ಅದನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ವಸ್ತು ಸಂಗ್ರಹಾಲಯದಲ್ಲಿರುವ ಅತ್ಯಂತ ಪವಿತ್ರ ವಸ್ತುಗಳಲ್ಲಿ ಮಾಸ್ಟರ್ ಮೌರ್ಯ ಅವರ ಪೇಟ ಕೂಡ ಒಂದು. ಅಲ್ಲಿ ಮಾಸ್ಟರ್ ಆಲ್ಕಾಟ್ ಅವರೊಂದಿಗೆ ಸ್ನೇಹಪರ ಸಂಭಾಷಣೆಯಲ್ಲಿ ತೊಡಗಿ HPBಯ ಮಾಸ್ಟರ್ಸ್ ಬಗ್ಗೆ ಇರುವ ಕಥೆಗಳು ಅಕ್ಷರಶಃ ಸತ್ಯ ಎಂಬ ಮನವರಿಕೆ ಮಾಡಿಕೊಟ್ಟರು. ಅದರ ನಂತರ ಪೇಟ ಮಾತ್ರ ಉಳಿದುಕೊಂಡಿತ್ತು ಮತ್ತು ಮಾಸ್ಟರ್ ನಗುವಿನೊಂದಿಗೆ ಕಣ್ಮರೆಯಾದರು. ಇದಂತೂ ವಿಚಾರವನ್ನು ಆ ವಸ್ತು ಸಂಗ್ರಹದಲ್ಲಿ ನೆನಪಿಗೋಸ್ಕರ ಆ ಪೇಟವನ್ನು ಅಲ್ಲೇ ಇಡ್ತಾರೆ. ಇತರ ನಿಧಿಗಳು, ಶ್ರೀಗಂಧದ ಮರದಿಂದ ಮಾಡಿದ ಒಂದು ದೊಡ್ಡ ಸುಂದರವಾದ ಕೆತ್ತಿದ ಪೆಟ್ಟಿಗೆ. ಈ ಪೆಟ್ಟಿಗೆ ಯಾವ ಥರದ್ದು ಅಂತ ನಾನಂತೂ ನೋಡಿಲ್ಲ. ಸ್ಫಟಿಕ ಗೋಳ, ಬೋಧಿಸತ್ವನ ಚಿನ್ನದ ಕಂಚಿನ ಪ್ರತಿಮೆ, ಕಲ್ಲು ಮತ್ತು ಲೋಹ ಎರಡರಲ್ಲೂ ಬುದ್ಧನ ಹಲವಾರು ಪ್ರತಿಮೆಗಳು ವಿಭಿನ್ನ ಐತಿಹಾಸಿಕ ಅವಧಿಗಳನ್ನು ಪ್ರತಿನಿಧಿಸುತ್ತವೆ. ಚಿಟ್ಟು ಕೃಷ್ಣಮೂರ್ತಿಯ ಬಣ್ಣದಲ್ಲಿ ಪೂರ್ಣ ಪ್ರಮಾಣದ ಒಂದು ಭಾವಚಿತ್ರ, ಲೈಫ್ ಸೈಜು ಒಂದು ಚಿತ್ರಣವನ್ನೇ ಅದರಲ್ಲಿ ಬರೆದಿಟ್ಟಿದ್ದಾರೆ. ಥಿಯೋಸಾಫಿಕಲ್ ಸೊಸೈಟಿಯ ಶ್ರೀಮಂತ ಪರಂಪರೆಯನ್ನು ರೂಪಿಸಿದ ಘಟನೆಗಳು ಮತ್ತು ವ್ಯಕ್ತಿಗಳನ್ನು ನೆನಪಿಸುವ ಪ್ರತಿಯೊಂದು ವಸ್ತು ಅಲ್ಲಿ ನಾವು ನೋಡಬಹುದು. DR ಅಂತಂದರೆ ಅವ್ರು ಹೇಳ್ತಾರೆ, ಗುರುಗಳಿಂದ ಆಶೀರ್ವದಿಸಲ್ಪಟ್ಟ ಬೆಳಕಿನ ಒಂದು ಪವಿತ್ರ ಸ್ಥಳ. ಬೆಳಕು ಅಂತಂದರೆ ಜ್ಞಾನ ಅಂತಲೂ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಗುರುಗಳ ಅದೃಶ್ಯ ಉಪಸ್ಥಿತಿಯಿಂದ
ಸ್ಪರ್ಶಿಸಲ್ಪಟ್ಟ ಮತ್ತು ಥಿಯೋಸಫಿಸ್ಟ್ಗಳ ಪೀಳಿಗೆಗಳ ಭಕ್ತಿಯಿಂದ ಸಮೃದ್ಧವಾಗಿರುವ ಪವಿತ್ರ ನೆಲ. ಆಂತರಿಕ ಜೀವನದ ಜೀವಂತ ಕೇಂದ್ರವಾಗಿ ಶಾಶ್ವತ ಚೈತನ್ಯ, ಪವಿತ್ರ ಬೋಧತ್ವ, ಥಿಯೋಸಫಿಯ ಐತಿಹಾಸಿಕ ಕೇಂದ್ರ ಮತ್ತು ಎಲ್ಲೆಡೆ ಸತ್ಯವನ್ನು ಹುಡುಕುವವರಿಗೆ ಸೌಂದರ್ಯ ಮತ್ತು ಸ್ಫೂರ್ತಿಯ ಶಾಶ್ವತ ಮೂಲ. ಸೊ ಇಂಥ ಒಂದು ಪವಿತ್ರ ಒಂದು ನೆಲ ಏನಿದೆ ಅಡಿಯಾರ್ನಲ್ಲಿ, ನಾವೆಲ್ಲರೂ ನಮ್ಮ ಶಕ್ತಿ ಕೇಂದ್ರವನ್ನಾಗಿ ಅದರಿಂದ ಉದ್ಯೋಗವನ್ನು ಎಲ್ಲರೂ ಪಡ್ಬೋದು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ.